ಸರ್ ಹೇಳಿ. ಹೇಳ್ಬೇಕಾ? ಸರ್ ನನ್ನ ಹೆಸರು ಇಮ್ರಾನ್ ಖಾನ್ ಅಂತ. ನಾನು ನನ್ನ ಹೆಂಡತಿಯಿಂದ ಸಪ್ರೇಟಾಗಿ ಸುಮಾರು 2.5-3 ವರ್ಷ ಆಯ್ತಾಯಿದೆ. ಒಂದು ಹೆಣ್ಮಗು 10 ವರ್ಷ, ಆಮೇಲೆ 7 ವರ್ಷ ಗಂಡು ಹುಡುಗ ಇದ್ದಾನೆ. ಸಪ್ರೇಟ್ ಆದಮೇಲೆ ತುಂಬ ಟಾರ್ಚರ್ಗಳು ನಡೀತಾ ಇದೆ. ಮಗುಗೆ ಯಾವಾಗಲೂ ಮಗು ಫೋನ್ ಮಾಡಿಬಿಟ್ಟು ಅಮ್ಮ ಹೊಡಿತವ್ರೆ ಅಂತ ಇದ್ದು, ನಾನು ಅಮ್ಮನಿಗೆ ಏನೋ ಜವಾಬ್ ಕೊಟ್ಟಿರ್ತೀಯ, ಹೋಮ್ವರ್ಕ್ ಮಾಡಿದಿರಲ್ಲ ಅದಕ್ಕೆ ಹೊಡಿತವ್ರಮ್ಮ ಅಂತ ಆ ಥರ ಭಾವನೆಯಿಂದ ಸುಮ್ಮನಿದೆ. ಆಮೇಲೆ ಸುಮಾರು ಒಂದು 2 ವಾರ ಹಿಂದೆ 23ನೇ ತಾರೀಕು ವಿಡಿಯೋ ಕಾಲ್ ಬಂತು. ತುಂಬಾ ತುಟಿಲೆಲ್ಲ ರಕ್ತ ಬಂದಂಗೆ ಆ ಥರ ಎಲ್ಲ ಹೊಡೆದಿದ್ದು. ನಾನು ಸಮಜಾಯಿಸಿನಿ, ಏನೋ ಅಮ್ಮನಿಗೆ ಹೇಳಿದ್ಯಾ ಅದಕ್ಕೆ ಅಂತ. ಮಾರನೇ ದಿನ 24ನೇ ತಾರೀಕು ಹೋಗ್ಬಿಟ್ಟು ಬಟ್ಟೆ ಬರೆ ಅದೆಲ್ಲ ಕೊಟ್ಬಿಟ್ಟು 25ಕ್ಕೆ ಹಬ್ಬ ಇತ್ತು. ಬಟ್ಟೆ ಕೊಟ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳು ಕೂಟಿಗೆಲ್ಲ ಆಟ ಆಡ್ಬಿಟ್ಟು ಕರ್ಕೊಂಡು ಮನೆಗೆ ಬಿಟ್ಟೆ. ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ತಿರ್ಗಾ ಫೋನ್ ಬಂತು. ತಿರ್ಗಾ ಹೊಡಿತಾ ಇದ್ದಾರೆ, ತಣ್ಣೀರು ಸುಡಿತಾ ಇದ್ದಾರೆ, ಮೈ ಮೇಲೆ ಫ್ರಿಜಲ್ಲಿಂದ ಆಯಿತು, ಬಟ್ಟೆ ಬಿಚ್ತಾ ಇದ್ದಾರೆ, ಪರ್ಕೆ ತೊಗೊಂಡು ಹೊಡಿಬಾರ್ದೇ ಇರೋ ಕಡೆ ಎಲ್ಲ ಹೊಡಿತಾ ಇದ್ದಾರೆ. ಆ ಥರ ಎಲ್ಲ ಹೇಳಿದ್ನು. ನಾನು ಸೀದಾ ಮನೆ ಹತ್ರ ಹೋಗಿ ಬಾರಮ್ಮ ಬೇರೆ ಬಟ್ಟೆ ಕೊಡಿಸ್ತೀನಿ ಇನ್ನೊಂದು ಅಂತ ಹೇಳ್ಬಿಟ್ಟು ಪಾದರಾಂಪುರ ಸ್ಟೇಷನ್ ಕರ್ಕೊಬಂದೆ. ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು, ಮಕ್ಳಿಗೆ ಸ್ಟೇಟ್ಮೆಂಟ್ ತೊಗೊಬಿಟ್ಟು ನನ್ನ ಜೊತೆ ಕಳಿಸ್ಕೊಟ್ಮೇಲೆ ಅಲ್ಲೂ ಒಂದು ಕಿಡ್ನಾಪ್ ಅಟೆಂಪ್ಟ್ ಕೂಡ ಆಗಿದೆ. ಅವ್ರು ಯಾರೋ ವಿಡಿಯೋ ಹಿಡಿಯೋದು ನಮ್ಮ ಮನೆ ಹತ್ರ ಇವ್ರು ಕಳಿಸೋ ಆ ಥರ ಎಲ್ಲ ಆಗಿದೆ. ಅದು ನಾನು ಜ್ಞಾನ ಭಾರತಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿರ್ತೀನಿ. ಅವ್ರ ಬಗ್ಗೆ ಅವ್ರಿಗೂ ಕರೆದು ವಾರ್ನಿಂಗ್ ಕೊಟ್ಟಿರ್ತಾರೆ. ಸರ್ ಹೇಳಿ. ಹೇಳ್ಬೇಕಾ? ಸರ್ ನನ್ನ ಹೆಸರು ಇಮ್ರಾನ್ ಖಾನ್ ಅಂತ. ನಾನು ನನ್ನ ಹೆಂಡತಿಯಿಂದ ಸಪ್ರೇಟಾಗಿ ಸುಮಾರು 2.5-3 ವರ್ಷ ಆಯ್ತಾಯಿದೆ. ಒಂದು ಹೆಣ್ಮಗು 10 ವರ್ಷ, ಆಮೇಲೆ 7 ವರ್ಷ ಗಂಡು ಹುಡುಗ ಇದ್ದಾನೆ. ಸಪ್ರೇಟ್ ಆದಮೇಲೆ ತುಂಬ ಟಾರ್ಚರ್ಗಳು ನಡೀತಾ ಇದೆ. ಮಗುಗೆ ಯಾವಾಗಲೂ ಮಗು ಫೋನ್ ಮಾಡಿಬಿಟ್ಟು ಅಮ್ಮ ಹೊಡಿತವ್ರೆ ಅಂತ ಇದ್ದು, ನಾನು ಅಮ್ಮನಿಗೆ ಏನೋ ಜವಾಬ್ ಕೊಟ್ಟಿರ್ತೀಯ, ಹೋಮ್ವರ್ಕ್ ಮಾಡಿದಿರಲ್ಲ ಅದಕ್ಕೆ ಹೊಡಿತವ್ರಮ್ಮ ಅಂತ ಆ ಥರ ಭಾವನೆಯಿಂದ ಸುಮ್ಮನಿದೆ. ಆಮೇಲೆ ಸುಮಾರು ಒಂದು 2 ವಾರ ಹಿಂದೆ 23ನೇ ತಾರೀಕು ವಿಡಿಯೋ ಕಾಲ್ ಬಂತು. ತುಂಬಾ ತುಟಿಲೆಲ್ಲ ರಕ್ತ ಬಂದಂಗೆ ಆ ಥರ ಎಲ್ಲ ಹೊಡೆದಿದ್ದು. ನಾನು ಸಮಜಾಯಿಸಿನಿ, ಏನೋ ಅಮ್ಮನಿಗೆ ಹೇಳಿದ್ಯಾ ಅದಕ್ಕೆ ಅಂತ. ಮಾರನೇ ದಿನ 24ನೇ ತಾರೀಕು ಹೋಗ್ಬಿಟ್ಟು ಬಟ್ಟೆ ಬರೆ ಅದೆಲ್ಲ ಕೊಟ್ಬಿಟ್ಟು 25ಕ್ಕೆ ಹಬ್ಬ ಇತ್ತು. ಬಟ್ಟೆ ಕೊಟ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳು ಕೂಟಿಗೆಲ್ಲ ಆಟ ಆಡ್ಬಿಟ್ಟು ಕರ್ಕೊಂಡು ಮನೆಗೆ ಬಿಟ್ಟೆ. ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ತಿರ್ಗಾ ಫೋನ್ ಬಂತು. ತಿರ್ಗಾ ಹೊಡಿತಾ ಇದ್ದಾರೆ, ತಣ್ಣೀರು ಸುಡಿತಾ ಇದ್ದಾರೆ, ಮೈ ಮೇಲೆ ಫ್ರಿಜಲ್ಲಿಂದ ಆಯಿತು, ಬಟ್ಟೆ ಬಿಚ್ತಾ ಇದ್ದಾರೆ, ಪರ್ಕೆ ತೊಗೊಂಡು ಹೊಡಿಬಾರ್ದೇ ಇರೋ ಕಡೆ ಎಲ್ಲ ಹೊಡಿತಾ ಇದ್ದಾರೆ. ಆ ಥರ ಎಲ್ಲ ಹೇಳಿದ್ನು. ನಾನು ಸೀದಾ ಮನೆ ಹತ್ರ ಹೋಗಿ ಬಾರಮ್ಮ ಬೇರೆ ಬಟ್ಟೆ ಕೊಡಿಸ್ತೀನಿ ಇನ್ನೊಂದು ಅಂತ ಹೇಳ್ಬಿಟ್ಟು ಪಾದರಾಂಪುರ ಸ್ಟೇಷನ್ ಕರ್ಕೊಬಂದೆ. ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು, ಮಕ್ಳಿಗೆ ಸ್ಟೇಟ್ಮೆಂಟ್ ತೊಗೊಬಿಟ್ಟು ನನ್ನ ಜೊತೆ ಕಳಿಸ್ಕೊಟ್ಮೇಲೆ ಅಲ್ಲೂ ಒಂದು ಕಿಡ್ನಾಪ್ ಅಟೆಂಪ್ಟ್ ಕೂಡ ಆಗಿದೆ. ಅವ್ರು ಯಾರೋ ವಿಡಿಯೋ ಹಿಡಿಯೋದು ನಮ್ಮ ಮನೆ ಹತ್ರ ಇವ್ರು ಕಳಿಸೋ ಆ ಥರ ಎಲ್ಲ ಆಗಿದೆ. ಅದು ನಾನು ಜ್ಞಾನ ಭಾರತಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿರ್ತೀನಿ. ಅವ್ರ ಬಗ್ಗೆ ಅವ್ರಿಗೂ ಕರೆದು ವಾರ್ನಿಂಗ್ ಕೊಟ್ಟಿರ್ತಾರೆ.